ಎಲ್ರಿಗೂ ನಮಸ್ಕಾರ. ನಾನು ಗುಂಬೆ ನಟರಾಜ್. ನಾನೇ ಬರೆದ ಒಂದು ಪುಸ್ತಕ ರಸವೈಚಾರಿಕತೆ ಅಂತಿದೆಯಲ್ಲ, ಆ ಪುಸ್ತಕದ ಆಧಾರದ ಮೇಲೆ ನಾವು ಸಾಕ್ಷಿಚಿತ್ರ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ದೇಶಾಭಿಮಾನ ಅಂತ. ಈ ದೇಶಾಭಿಮಾನ ಅಂದ್ರೆ ಏನು? ದೇಶ ನಮ್ಮ ರಕ್ಷಣೆಯಲ್ಲಿ ತೊಡಗಿದ್ದಕ್ಕೆ ನಮ್ಮಲ್ಲಿ ಉಂಟಾಗುವ ಕೃತಜ್ಞತಾ ಭಾವನೆಯೇ ದೇಶಾಭಿಮಾನ ಎಂದು ವರ್ಣಿಸಲಾಗಿದೆ. ಅಂದ್ರೆ ದೇಶಕ್ಕಾಗಿ, ದೇಶದ ರಕ್ಷಣೆಗಾಗಿ ತನ್ನ ತನು ಮನ ಧನ ಕೊನೆಗೆ ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿರುವುದಕ್ಕೆ ಕಾರಣ ದೇಶಾಭಿಮಾನ. ಈಗ ದೇಶಾಭಿಮಾನ ಯಾಕೆ ಬೇಕು? ದೇಶದ ಬಗ್ಗೆ ನಮಗೆ ಒಲವು, ಆಸಕ್ತಿ, ಅಭಿಮಾನ ಎಲ್ಲ ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ದೇಶ ಅಂತಂದ್ರೆ ನಾವು ಅದರಿಂದ ಪಡ್ಕೊಳ್ಳೋ ಒಂದು ಸ್ವಾತಂತ್ರ್ಯ ಆಗ್ಲಿ, ಅದನ್ನ ಪಡ್ಕೊಳ್ಳೋ ಒಂದು ಯಾವುದೇ ಒಂದು ಸಂಪತ್ತಾಗ್ಲಿ, ಯಾವುದೇ ಆಗ್ಲಿ, ಅದಕ್ಕೆ ನಾವು ಕೃತಜ್ಞತಾ ಭಾವನೆ ಕೊಡ್ಲೇಬೇಕಲ್ಲ. ದೇಶ ಇದ್ರೆ ನಾವಿಲ್ಲದೆ ದೇಶ ಎಲ್ಲಿರ್ತದೆ? ದೇಶ ಅಂದಮೇಲೆ ದೇಶದಲ್ಲಿ ವಾಸವಾಗಿರೋ ಯಾರೇ ಆಗ್ಲಿ ಅವರಿಗೆ ತಮ್ಮ ದೇಶದ ಬಗ್ಗೆ ಸ್ವಲ್ಪ ಅಭಿಮಾನ, ಒಂದು ಪ್ರೀತಿ, ಒಂದು ವಿಶ್ವಾಸ ಎಲ್ಲ ಬರಲೇಬೇಕು. ಅದು ಬರಲಿಲ್ಲ ಅಂತಂದ್ರೆ ಅದು ಅವನು ಆ ದೇಶಾಭಿಮಾನ ಇಲ್ಲ, ಅವನು ದುರಭಿಮಾನ ಬಿಡ್ತಾನೆ, ಆ ದೇಶದಿಂದ ಅವನು ಹೋಗ್ಬೇಕಾಗ್ತದೆ. ಸೊ ಇದು ಒಂದು ರೀತಿಯಲ್ಲಿ ಒಂದು ವಿವರಣೆ ದೇಶಾಭಿಮಾನದಕ್ಕೆ. ಸೊ ಈ ದೇಶಾಭಿಮಾನ, ಈ ಭಾವನೆ ಇದೆಯಲ್ಲ, ಅದು ಹೃದಯದಲ್ಲಿ ಹುಟ್ಟೋ ಒಂದು ಭಾವನೆ ಇದೆ. ಈ ಭಾವನೆ ಹ್ಯಾಂಗ್ ಹುಟ್ಟಿತು, ಉಗಮ ಹೇಗೆ ಉಂಟಾಯ್ತು ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ವಿಜ್ಞಾನಿಗಳು, ಸೋಷಿಯಲ್ ಸೈಂಟಿಸ್ಟ್ ಅಂತ ಏನು ಹೇಳ್ತಾರಲ್ಲ, ಅವರೆಲ್ಲ ಈ ತರ ಒಂದು ಉತ್ತರ ಕೊಟ್ಟಿದ್ದಾರೆ, ವಿವರಣೆ ಕೊಟ್ಟಿದ್ದಾರೆ. ಆದಿಮಾನವ ಕ್ರೂರ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ತನ್ನವರ ಸಂಗಡ ಸಂಘಟಿಸಿಕೊಂಡು ಒಟ್ಟಿಗೆ ತೊಡಗಿದಾಗ ದೇಶಾಭಿಮಾನದ ಬೀಜ ಅಂಕುರಿಸಿತು. ಮುಂದೆ ಅವನ ಸಂಸಾರ ಬೆಳೆದಂತೆ ಇದೇ ಮಾನವ ತನ್ನ ಸಂಗಡಿಗರನ್ನು ಬೇರೆ ಜಾತಿ, ಪಂಗಡ, ಬುಡಕಟ್ಟು, ಜನಾಂಗದವರಿಂದ ರಕ್ಷಿಸಿಕೊಳ್ಳಲಿಕ್ಕಾಗಿ ತನ್ನದೇ ಆದ ಬುಡಕಟ್ಟನ್ನು ಬೆಳೆಸತೊಡಗಿದ. ಈ ಬುಡಕಟ್ಟು ದೊಡ್ಡದಾಗಿ ದೇಶವಾಯಿತು. ದೇಶದೊಂದಿಗೆ ದೇಶಾಭಿಮಾನ ಅವನ ಹೃದಯದಲ್ಲಿ ಮೊಳೆತು ದೊಡ್ಡ ಮರವಾಗಿ ಬಿಟ್ಟಿತು. ದೇಶ ತನ್ನನ್ನು ರಕ್ಷಿಸುತ್ತದೆ ಎಂಬ ಭಾವನೆ ಬಂದು ದೇಶಕ್ಕಾಗಿ ತಾನು ಯಾವ ತ್ಯಾಗಕ್ಕೂ ಸಿದ್ಧನಾಗಿರಬೇಕು ಎಂಬ ಭಾವನೆ ಬಲಿತು ಬೇರೂರಿತು. ಎಲ್ಲಾ ದೇಶದ ಪ್ರಜೆಗಳಿಗೆ ಈ ದೇಶಾಭಿಮಾನ ಉಂಟಾಗಿದ್ದು ಅವರ ರಕ್ಷಣೆ ಅವರ ದೇಶದಿಂದ ಆಗುತ್ತದೆ ಎಂಬ ಭಾವನೆ ಮಾಡುತ್ತಿದ್ದು ಬೇರೆ ದೇಶದವರ ಆಕ್ರಮಣ ಮನೋಭಾವದಿಂದ ಎಂಬ ಅಂಶ ಎಂಬ ಸಂಗತಿ ನಮಗೆ ಮನದಟ್ಟಾಗುವುದು ಸಹಜ. ಇಂಗ್ಲಿಷ್ನವರಿಗೆ ಫ್ರಾನ್ಸ್ ದೇಶದವರು ತಮ್ಮ ಮೇಲೆ ಆಕ್ರಮಿಸುತ್ತಾರೆ ಎಂಬ ಭಯದಿಂದ ಅವರಿಗೆ ತಮ್ಮ ದೇಶಾಭಿಮಾನ ಉಕ್ಕಿ ಹರಿದು ಅವರನ್ನು ಒಂದು ಬಲಿಷ್ಠ ದೇಶವನ್ನಾಗಿ ಮಾಡಿತು. ಫ್ರೆಂಚರಿಗೆ ತಮ್ಮ ಮೇಲೆ ಏರಿಗೆ ಬಂದ ಇಂಗ್ಲಿಷ್ನವರೊಂದಿಗೆ ಯುದ್ಧ ಆಡಿ ದೇಶ ರಕ್ಷಣೆ ಮಾಡಿ ಪ್ರಾಣತ್ಯಾಗ ಮಾಡಿದ ಜೋನ್ ಆಫ್ ಆರ್ಕ್ ಅವಳ ದೇಶಾಭಿಮಾನದ ಬಗ್ಗೆ ಅಭಿಮಾನ ಉಕ್ಕಿ ಹರಿಯಿತು. ಹೀಗೆ ಪ್ರತಿಯೊಂದು ದೇಶವು ತನ್ನ ಮೇಲೆ ಆಕ್ರಮಣ ಮಾಡಲು ಹವಣಿಸಿದ ಬೇರೆ ದೇಶದ ಬಗ್ಗೆ ದ್ವೇಷದ ಭಾವನೆ, ತಮ್ಮ ದೇಶ ರಕ್ಷಣೆಯ ಬಗ್ಗೆ ಅಭಿಮಾನ ತಳೆದ ಭಾವನೆಗಳು ಒಂದಕ್ಕೊಂದು ವಿರೋಧಾಭಾಸಗಳೇ ಸೈ ಎಂದು ತೋರಿಸ್ತದೆ. ಇವರೆಲ್ಲ ಸೋಷಿಯಲ್ ಸೈಂಟಿಸ್ಟ್ ಆಗ್ಲಿ ಅಥವಾ ಸೈಕಾಲಜಿಸ್ಟ್ ಆಗ್ಲಿ ಹೇಳದೆ ಒಂದು ರೀತಿ ಅವ್ರು ಏನ್ ಹೇಳ್ತಾರೆ, ಮ್ಯಾನ್ ಇಸ್ ಅನ್ ಅಗ್ರೆಸಿವ್ ಅನಿಮಲ್ ಅಂತಾರೆ. ಅವನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಮನುಷ್ಯ ಒಂಥರ ಹೋರಾಟದ ಸ್ವಭಾವ ಉಳ್ಳವನೇ ಅವನು. ಆ ಹೋರಾಟ ಏನಾಗತ್ತೆ, ಅವನು ತನಗೆ ಸಿಕ್ಕಿದ್ದು ಜಾಗ ಜಾಸ್ತಿ ಆಗ್ತಿದ್ರೆ ಪರಜಾಗ ಅದು ಇನ್ನೊಬ್ರು ಪ್ರಯತ್ನ ಮಾಡ್ತಾನೆ. ಇದು ಅಲ್ಲದೇನೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಅದ್ಭುತವಾದ ಒಂದು ಇದೇ ಇದೆ, ಒಂದು ಸಂಗತಿ ಇದೆ. ಅದೇನಪ್ಪಾ ಅಂತಂದ್ರೆ ಮನುಷ್ಯನ ರಕ್ತದಲ್ಲೇ ಇದೆ ಕಾಮ, ಕ್ರೋಧ, ಅರಿಷಡ್ವರ್ಗ ಅಂತ ಹೇಳ್ತಾರೆ ನೋಡಿ. ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ, ಲೋಭ ಎನ್ನೋ 6 ಕೆಟ್ಟ ಗುಣಗಳಿಲ್ಲ, ದುರ್ಗುಣಗಳು, ಅದು ರಕ್ತದಲ್ಲೇ ಇದೆ. ಸೊ ಅದಿರುವಾಗ ಅವನೇನ್ ಮಾಡ್ತಾನೆ, ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಮನುಷ್ಯ. ಅವನಿಗೆ ಆ ಲೋಭ ಇರ್ತದೆ, ಕಾಮ ಇರ್ತದೆ, ಎಲ್ಲ ಇರ್ತದೆ.
ಫ್ಯಾಮಿಲಿಗೆ ಸಾಕಪ್ಪ, ಇಷ್ಟೇ ಜೀವನ, ನನಗೆ ಸಾಕು, ಇಷ್ಟೊಂದು ಲ್ಯಾಂಡ್ ಸಿಕ್ಕಿದೆ, ಒಂದು ಮನೆ ಸಿಕ್ಕಿದೆ, ಹೆಂಗೋ ಇರ್ತೀನಿ ಅಂತೀನಿ, ಇಲ್ಲ. ಪಕ್ಕದವನಿದ್ದನ್ನು ಸ್ವಲ್ಪ ತಗೊಳಕ್ ಹೋಗ್ತಾನೆ, ಆಕ್ರಮಿಸ್ಕೊಳಕ್ ಹೋಗ್ತಾನೆ, ನಂಗೆ ಇನ್ನೂ ಬೇಕು ಅನ್ಸುತ್ತೆ. ಇದರಿಂದ ಏನಾಗುತ್ತೆ, ಜಗಳ ಗಲಾಟೆ ಎಲ್ಲ, ಯುದ್ಧ ಗಿದ್ದ ಎಲ್ಲ ಶುರುವಾಗ್ಬಿಟ್ಟಿದೆ. ಮೊದಲಿಂದನೂ ನಡ್ಕೊಂಡು ಬಂದಿದೆ ಅದು. ಸೊ ಈಗ ಇನ್ನು ಮುಂದೆ ಹೇಳೋದಾದ್ರೆ, ಯುರೋಪಿನ ಎಲ್ಲಾ ದೇಶದವರು ತಮ್ಮ ದೇಶದ ರಕ್ಷಣೆಗೆ ದೇಶಾಭಿಮಾನದ ಭಾವನೆ ತೀವ್ರವಾಗಿ ಅನುಭವಿಸಿದ್ರು. ಬೇರೆ ಖಂಡದ ವಿವಿಧ ಜನರ ಮೇಲೆ ಹಲ್ಲೆ, ಆಕ್ರಮಣ, ಯುದ್ಧ ಜರುಗಿಸಿ ತಮ್ಮ ಆಷಾಢಭೂತಿಯನ್ನು ಮೆರೆಸಿದ್ರು. ಅದು ಇತಿಹಾಸ ಸತ್ಯ ಆಗ್ಬಿಟ್ಟಿದೆ. ಇದಕ್ಕೆ ಅಲ್ಲವೇ ಇಂಗ್ಲಿಷ್ನವನೇ ಆದ ಸ್ಯಾಮ್ಯುಯಲ್ ಜಾನ್ಸನ್ ಏನ್ ಹೇಳ್ಬಿಟ್ಟ ಅಂದ್ರೆ, ಪೇಟ್ರಿಯಾಟಿಸಮ್ ಈಸ್ ದ ಲಾಸ್ಟ್ ರೆಫ್ಯೂಜ್ ಆಫ್ ಎ ಸ್ಕೌಂಡ್ರಲ್ ಅಂತ ಹೇಳ್ಬಿಟ್ಟ ಅವನು. ಕಿಡಿಗೇಡಿಯ ಕೊನೆ ಆಶ್ರಯವೇ ದೇಶಾಭಿಮಾನ ಅಂದ್ಬಿಟ್ಟ ಅವನು. ಕ್ರಿಸ್ತನ ಉಪದೇಶ ಏನ್ ಹೇಳ್ತಾರೆ, ಶತ್ರುವನ್ನು ಪ್ರೀತಿಸು ಎಂಬ ಉಪದೇಶವನ್ನು ವಸ್ತುಶಃ ಪಾಶ್ಚಾತ್ಯರು ಬೇರೆ ದೇಶದ ಜನರನ್ನು ಗುಲಾಮರನ್ನಾಗಿ ಮಾಡಿ, ಅವರ ದೇಶದ ಸಂಪತ್ತನ್ನು ಸೂರೆ ಮಾಡಿ ನಿರರ್ಥಕಗೊಳಿಸಿ ತಮ್ಮ ದೇಶಾಭಿಮಾನವನ್ನು ಬೆಳೆಸಿಕೊಂಡ್ರು. ದೇಶಾಭಿಮಾನದ ಹುಟ್ಟೇ ಮಾನವನ ಆಕ್ರಮಣಕಾರಕ ಭಾವನೆ ಎಂದು ಹೇಳಬಹುದು ಅಂತ ಹೇಳಲಾಗಿದೆ. ಅದು ಈಗಾಗಲೇ ಹೇಳಿದ್ದೇನೆ, ಮ್ಯಾನ್ ಇಸ್ ಅನ್ ಅಗ್ರೆಸಿವ್ ಎನಿಮಲ್. ಎಲ್ಲಿಯವರೆಗೆ ಈ ಭಾವನೆ ಅವನ ಹೃದಯದಲ್ಲಿ ಇರುತ್ತದೆಯೋ, ದೇಶಾಭಿಮಾನ ಭಾವನೆ ಅವನ ಹೃದಯದಲ್ಲಿ ಸ್ಥಿರವಾಗಿರುತ್ತದೆ. ಎಲ್ಲಿಯವರೆಗೆ ಮಾನವ ತನ್ನ ದೇಶ, ತನ್ನ ಭಾಷೆ, ತನ್ನ ಜನ, ತನ್ನ ನೆಲ, ತನ್ನ ನೀರು ಎಂದು ಸಾರುತ್ತಿರುತ್ತಾನೋ, ಅಲ್ಲಿಯವರೆಗೆ ಅವನ ಹೃದಯದಲ್ಲಿ ದೇಶಾಭಿಮಾನ ಉಕ್ಕಿ ಹರಿಯುತ್ತದೆ. ಎಲ್ಲಿಯವರೆಗೆ ತಾನು ಒಬ್ಬ ವಿಶ್ವಮಾನವ ಎಂಬ ಭಾವನೆ, ದೇಶಾಭಿಮಾನವೆಂಬ ಭಾವನೆ ಬೆಳೆಯುತ್ತಲೇ ಇರುತ್ತದೆ. ಮಾನವರಲ್ಲಿ ದೇಶಗಳಲ್ಲಿ ಖಂಡಗಳಲ್ಲಿ ದೇಶ ಅಸೂಯೆಗಳು, ಜಗಳಗಳು, ಯುದ್ಧಗಳು ಜರುಗುತ್ತಲೇ ಇರುತ್ತವೆ. ಹಾಗಾದ್ರೆ ಈ ದೇಶಾಭಿಮಾನ ಎಂಬ ವಿಚಾರವನ್ನು ಮರೆತುಬಿಟ್ಟು ತಾನು ವಿಶ್ವಮಾನವ ಎಂಬ ವಿಚಾರಕ್ಕೆ ಬೆಂಬಲ ನೀಡಿ ತನ್ನ ದೇಶ, ತನ್ನ ನೆಲ, ತನ್ನ ಭಾಷೆ, ತನ್ನ ಧರ್ಮವೆಂಬ ವಿಚಾರವನ್ನು ಬದಿಗೊತ್ತಲು ಮನುಷ್ಯ ಪ್ರಯತ್ನ ಪಡಬೇಕೇ? ಇದು ಪ್ರಶ್ನೆ ಬಹಳ ಗಹನವಾದ ಪ್ರಶ್ನೆ. ಉತ್ತರ ಕೊಡೋದು ಬಹಳ ಕಷ್ಟ. ಆದ್ರೂ ಕೆಲವು ಪಾಶ್ಚಾತ್ಯ ವಿಚಾರವಂತರ ಅಭಿಪ್ರಾಯದಂತೆ ದೇಶಾಭಿಮಾನವೆಂಬುದು ತನ್ನ ದೇಶಕ್ಕಾಗಿ ಸಮಸ್ತವನ್ನೂ ತ್ಯಾಗ ಮಾಡುವಂತಹ ಕರ್ತವ್ಯ, ಹಂಗು, ಋಣ. ಇದನ್ನು ಹಂಗು ಅಂತ ಯಾಕೆ ಕರಿಬೇಕು? ದೇಶ ತನ್ನನ್ನು ರಕ್ಷಿಸುವುದಲ್ಲದೆ ತನ್ನ ಬೇರು, ತನ್ನ ದೇಶದ ನೆಲದಲ್ಲಿ ಆಳವಾಗಿ ಹುದುಗಿ ಹೋಗಿ ತನ್ನ ದೇಹದ ಜೊತೆಗೆ ತನ್ನ ಆತ್ಮ ದೇಶದ ಒಂದು ಭಾಗವಾಗಿ ಹೋಗಿದ್ರಿಂದ ಅದರಿಂದ ಬೇರ್ಪಡಿಸುವುದು ಅಥವಾ ಕಿತ್ತು ಒಗೆಯುವುದು ಅಥವಾ ಹೊರಗೆ ಹಾಕುವುದು ಯಾರಿಗಾದರೂ ಕಷ್ಟಕರವಾದ ಕಾರ್ಯ ಎಂದು ಸಾರಿದ್ದಾರೆ. ಅಂದ್ರೆ ತನ್ನ ನೆಲದಲ್ಲಿ ಬೇರು ಬಿಟ್ಟ ನಂತರ, ಅದರ ನೆಲದಲ್ಲಿ ಹಾಸಿ ಹೊಕ್ಕ ನಂತರ ಆ ನೆಲಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಮುಡಿಪಾಗಿ ಇಡಬೇಕಂತಾಯಿತು. ಎಲ್ಲವನ್ನೂ ಎಲ್ಲಾ ಕಾಲದಲ್ಲಿಯೂ ತ್ಯಾಗ ಮಾಡಬೇಕಂದಿಲ್ಲ. ತಮ್ಮ ಆದ್ಯ ಕರ್ತವ್ಯಗಳಲ್ಲಿ ಒಂದಾದ ಕರ ನೀಡುವುದು, ಟ್ಯಾಕ್ಸ್ ಕೊಡುವುದು. ಶಾಂತಿ ಕಾಲದಲ್ಲಾದರೆ ಅದು ಕೊಡಲೇಬೇಕು, ಅದು ಕರ ನೀಡುವುದು. ಸಂಕಷ್ಟ, ಯುದ್ಧ ಕಾಲದಲ್ಲಿ ಪ್ರಾಣ ತ್ಯಾಗಕ್ಕೂ ತಯಾರಾಗಿರ್ಬೇಕು. ಈ ಹಂಗು, ಈ ಋಣಭಾರ, ಈ ಕರ್ತವ್ಯ ದೇಶಾಭಿಮಾನದ ಸಂಕೇತಗಳು ಎಂದಾಗಿದೆ. ಆದರೆ ಇದರ ಜೊತೆಗೆ ಈ ಮೊದಲೇ ತಿಳಿಸಿದಂತೆ ತನ್ನ ನೆಲದಲ್ಲಿ ಹುದುಗಿ ಹೋದ ಬೇರುಗಳನ್ನು ಯಾರು ಕೀಳಲಿಕ್ಕೆ ಪ್ರಯತ್ನಿಸುತ್ತಾರೋ ಅಥವಾ ಅದೇ ನೆಲದಲ್ಲಿ ತಮ್ಮ ಬೇರನ್ನು ತಮ್ಮ ಆಕ್ರಮಣದಿಂದ ಬೆಳೆಸಲು ಪ್ರಯತ್ನಿಸುತ್ತಾರೋ ಆಗ ಸ್ವಾಭಿಮಾನ, ದೇಶಾಭಿಮಾನದ ವಿಚಾರ ಭುಗಿಲ್ಲೆಂದು ತಮ್ಮ ಹೃದಯದಲ್ಲಿ ಹುಟ್ಟಿ ಬೆಳಗುತ್ತದೆ. ಈ ವಿಚಾರ ಹುಟ್ಟಿದಾಗಲೇ ನಮಗೆ ಅರಿವಾಗುವುದು ನಮ್ಮ ಬೇರುಗಳು ಎಷ್ಟು ಆಳವಾಗಿ ಹುದುಗಿದೆ ಈ ನಮ್ಮ ನೆಲದಲ್ಲಿ ಎಂಬುದು. ಇದು ದೇಶಾಭಿಮಾನದ ಒಂದು ವಿವರ. ಎಷ್ಟು ಆಳವಾಗಿ ನಾವು ಹುಟ್ಟಿದ ಸ್ಥಳ, ಬೆಳೆದ ಒಂದು ಸ್ಥಳ ಆಗಲಿ ಅಥವಾ ಬೆಳೆದ ಒಂದು ದೇಶ ಆಗಲಿ, ನಮ್ಮ ಭಾಷೆ ಆಗಲಿ, ನಮ್ಮ ಜನ ಆಗಲಿ, ನಮ್ಮ ವಿಚಾರ ಆಗಲಿ, ನಮ್ಮ ಸಂಸಾರ ಆಗಲಿ, ನಮ್ಮ ಕುಟುಂಬ ಆಗಲಿ, ಎಲ್ಲ ಅದೊಂದು ಭಾಷೆ. ಆ ಭಾಷಾಭಿಮಾನ, ದೇಶಾಭಿಮಾನ ಒಟ್ಟೊಟ್ಟಿಗೆ ಹೋಗ್ತದೆ. ಆದರೂ ಕೂಡ ಇದು
ಕೆಲವು ಇದರಲ್ಲಿ ಒಂದೇ ಭಾಷೆಯವರು ಕೂಡ ಬೇರೆ ಬೇರೆ ಆಗ್ಬೋದು. ಧರ್ಮದ ವಿಷಯ ಬಂದಾಗ ಧರ್ಮ ಬೇರೆ ಮಾಡ್ತದೆ, ಭಾಷೆ ಒಂದಾಗಿ ಧರ್ಮ ಒಂದಾದ್ರೂ ದೇಶಾಭಿಮಾನ ಬರೋದಿಲ್ಲ. ಅವಾಗೆ ನಮ್ಮ ಭಾಷೆನೇ ಬೇರೆ ಅಂತ ಬರ್ತದೆ, ನಮ್ಮ ಸಂಸ್ಕೃತಿನೇ ಬೇರೆ ಬರ್ತದೆ, ಹಾಗೆ ದೇಶ ಎಲ್ಲ ಹೊಡೆದೋಗ್ಬಿಡ್ತದೆ. ಆದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ದೇಶಾಭಿಮಾನ ಅಂತ ಹೇಳೋದಾದ್ರೆ ತಾನು ಹುಟ್ಟಿ ಬೆಳೆದ ಸ್ಥಳದಲ್ಲಿ ಅಲ್ಲೇ ಬೇರು ಬಿಟ್ಟಾಗ ಆ ಬೇರು ಗಟ್ಟಿಯಾಗಿ ನೆಂದು ಹೋದಾಗ ಆ ಬೇರನ್ನು ಕಿತ್ಕೊಂಡು ಮೇಲೆ ಅದನ್ನ ಬಿಸಾಕೋದು ಅಥವಾ ಬೇರೆ ಕಡೆ ಹೋಗೋದೆಲ್ಲ ಬಹಳ ಕಷ್ಟ. ಆದ್ರೆ ಆ ಥರ ಬೇಕಾದಷ್ಟು ವಿಶ್ವದಲ್ಲಿ ನಡೆದೋಗ್ಬಿಟ್ಟಿದೆ. ಈಗ ಭಾರತೀಯರಾಗಿ ಎಷ್ಟೋ ಕಡೆ ಬೇರೆ ಕಡೆ ಎಲ್ಲ ಹೊರಟೋಗ್ಬಿಟ್ಟಿದಾರಲ್ಲ. ಎಲ್ಲ ಬ್ರಿಟಿಷ್ನವ್ರು ಆಳಿದಾಗ ಇಂಡೆಂಚರ್ ಲೇಬರರ್ಸ್ ಅಂತ ಎಲ್ಲ ಕರ್ಕೊಂಡು ಹೋದ್ರು ಅಲ್ಲೆಲ್ಲ. ಈಗ ಅವ್ರು ಅಲ್ಲಿ ಬೇರೆ ಬಿಟ್ಬಿಟ್ಟಿದ್ದಾರೆ. ಆದ್ರೆ ನಮ್ಮ ಪ್ರಾಚೀನ ಅಥವಾ ಪುರಾತನ ಅಥವಾ ನಮ್ಮ ಸ್ವಂತ ದೇಶ ಭಾರತ ಆದ್ರೂ ಕೂಡ ಅವ್ರಿಗೆ ಅಲ್ಲಿ ಆ ನೆಲದಲ್ಲಿ ನೆಲೆಸಿದಾಗ ಅದೇ ಅವರ ದೇಶ, ಅದೇ ಅವರ ಒಂದು ಪ್ರಪಂಚ ಆಗಿ ಅದೇ ಒಂದು ಸ್ವದೇಶ ಅಂತ ಆಗ್ಬಿಟ್ಟು ಅಲ್ಲೇ ಬೇರೆ ಉಂಟಾಗ ಅದು ನಮಗೆ ಅವ್ರಿಗೆ ನಮ್ಮ ಭಾಷೆ, ನಮ್ಮ ದೇಶದ ಬಗ್ಗೆ, ಭಾರತ ದೇಶದ ಬಗ್ಗೆ ಅಷ್ಟೇನು ಒಲವು ಇದೆಲ್ಲ ಬರ್ಲಿಕ್ಕಿಲ್ಲ. ಒಟ್ಟಾರೆ ಇದೊಂದು ಅದ್ಭುತವಾದ ಕಲ್ಪನೆ ಮನುಷ್ಯನ ಮನಸ್ಸಿನಲ್ಲಿ ಬಂದಿದೆ. ಸೊ ಅದ್ರ ಬಗ್ಗೆ ಈಗೆಲ್ಲ ಹೇಳ್ತು. ಈಗ ಇದ್ರ ಬಗ್ಗೆ ಒಂದು ಕಥೆ ಹೇಳಕ್ಕೆ, ಕಥೆ ಸ್ವಲ್ಪ ದೊಡ್ಡದಾಗಿದೆ, ಅದು ಸಂಕ್ಷಿಪ್ತವಾಗಿ ನಾನು ಅದ್ರ ಕಥೆ ಕೊಡೋಕೆ ಇಷ್ಟಪಡ್ತೀನಿ. ಅದು ಯಾರು ಬರೆದಿದ್ದು ಅಂತಂದ್ರೆ ದಿವಂಗತ ಪ್ರಚಂಡ ಹಿಂದಿ ಉರ್ದು ಕಥೆಗಾರ ಪ್ರೇಮ್ಚಂದ್ ಅಂತ. ಎಲ್ಲರೂ ಕೇಳಿರ್ಬೋದು ಪ್ರೇಮ್ಚಂದ್ ಅಂತ. ಅವನು ಒಂದು ಕತೆ ಬರೆದಿದ್ದಾನೆ, ಮಾನವಿಕವಾಗಿ ಬಹಳ ಅದ್ಭುತವಾದ ಒಂದು ಕತೆ ಬರೆದ್ಬಿಟ್ಟಿದ್ದಾನೆ. ಬಹಳ ಹಿಂದೆನೇ ಬರೆದಿದ್ದು, 100 ವರ್ಷವಾಗಿರ್ಬೋದೇನೋ ಇದು ಕತೆ ಬರೆದು. ಇದು ನನ್ನ ಮಾತೃಭೂಮಿ ಅಂತ ಅದು ಶೀರ್ಷಿಕೆ. ಸೊ ಅದು ಕತೆಗಾರ ಅವನದು ಕಥೆನೆ, ಅವನೇ ಹೇಳಿದ ಕತೆ ತರ ವೈಯಕ್ತಿಕವಾಗಿ ಹೇಳ್ಕೊಂಡು ಬರ್ತಾನೆ, ಫಸ್ಟ್ ಪರ್ಸನ್ ಅಲ್ಲಿ ಹೇಳ್ಕೊಂಡು ಬರ್ತಾನೆ. ಸೊ ನಾನು ಕೂಡ ಅದೇ ತರನೇ ಹೇಳ್ಕೊಂಡು ಹೋಗ್ತೀನಿ. ಈಗ ಇದು ನನ್ನ ಕತೆ ಅಂತ ಯಾರು ತಿಳ್ಕೊಳ್ಬೇಕು ಇದು, ಆದ್ರೆ ಕತೆ ಹಂಗಿದೆ. ಸೊ ಈಗ ಅವನ್ ಕತೆಗಾರ ಹೇಳ್ತಾನೆ, ನಾನು ಭಾರತ ಬಿಟ್ಟು ದೂರದ ಅಮೆರಿಕಕ್ಕೆ ಹೋಗಿದೆ. ಎಲ್ಲರೂ ಹೋಗೋಂಗೆ ನಾನು ಭಾರತದಲ್ಲಿ ಜಾಸ್ತಿ ನಮಗೆ ಒಳ್ಳೆ ಇದು ಸಿಗ್ಲಿಲ್ಲ, ವಿದ್ಯಾಭ್ಯಾಸ ಆಗಲಿ, ಊಟ ಆಗಲಿ, ತಿಂಡಿ ಆಗಲಿ, ಇದಾಗಲಿ. ಅಮೆರಿಕ ಒಂದು ಒಳ್ಳೆ ದೇಶ, ಅಲ್ಲಿ ಹೋದ್ರೆ ನಮಗೆ ಎಲ್ಲಾ ತರ ನೆರವು ಸಿಗ್ತದೆ ಅಂತ ಹೇಳ್ಕೊಂಡು ನಾನು ಅಮೆರಿಕಾಗೆ ಬಲ್ಸಕ್ಕೆ ಹೋದೆ. ಅಲ್ಲಿ ಏನ್ ಬೇಕಾದ್ರೂ ಸಿಕ್ತು, ಅಲ್ಲಿ ಹಂಗೆ ಹೋಗಿದ್ದೆ ನಾನು. ಸೊ ಅಲ್ಲಿ ಹೋಗಿ ಏನ್ ಮಾಡಿದೆ, ಚೆನ್ನಾಗಿ ವ್ಯಾಪಾರ ಮಾಡಿದೆ, ಇಚ್ಛೆ ಆನಂದ ಪಡೆದೆ. ಒಂದು ಒಳ್ಳೆ ಹುಡುಗಿನೂ ಸಿಕ್ಕಿದ್ಲು, ಅವಳ ಲಾವಣ್ಯ ಸೌಂದರ್ಯ ಖ್ಯಾತಿ ಇಡೀ ಅಮೆರಿಕದ ಹರಡಿತ್ತು. ಇಲ್ಲಿ ಏನೇ ಆಸಕ್ತಿ ಇಲ್ದಿರು ನಾವು ಮದುವೆ ಆದವು. ಒಟ್ಟಾರೆ ಮದುವೆ ಆಗಿ ನಮಗೆ ಮಕ್ಕಳು ಆದವು. ಎಲ್ಲರೂ ಚೆನ್ನಾಗಿದ್ರು, ಎಲ್ಲರೂ ಪ್ರಾಮಾಣಿಕರಾಗಿದ್ರು, ಎಲ್ಲರೂ ವ್ಯಾಪಾರದಲ್ಲಿ ಚೆನ್ನಾಗೇ ಇದ್ದವರು. ಸೊ ನಾನ್ ಮಾತ್ರ ಮಾತೃಭೂಮಿಯ ಅಂತಿಮ ದರ್ಶಕ್ಕೆ ಹೊರಟಾಗ ನನ್ನ ತೊಡೆಯ ಮೇಲೆ ಪುಟ್ಟ ಪುಟ್ಟ ಮುದ್ದು ಮೊಮ್ಮಕ್ಕಳು ಆಡ್ತಿದ್ವು. ಅಂದ್ರೆ ವಯಸ್ಸಾಯ್ತು, ಎಲ್ಲ ಆಯ್ತು. ನಾನು ನಮ್ಮ ದೇಶ ನೋಡ್ಕೊಂಬರೋಣ, ಕೊನೆಯಲ್ಲಿ ವಯಸ್ಸಾಯ್ತಲ್ಲ, ಇನ್ನೇನು ನಮ್ಮ ದೇಶ ಆಗಿದೆ ನೋಡ್ಕೊಂಬರೋಣ, ಬಹಳ ವರ್ಷ ಆಯ್ತು ನಾನು ನಮ್ಮ ದೇಶ ಬಿಟ್ಟು ಒಂದು ಮನಸ್ಸು ಮಾಡಿ ನಾನು ಹೊರಟೆ. ಅಪಾರ ಧನಪ್ರಿಯತರಾದ ಪತ್ನಿ, ಸತ್ಪುತ್ರವಾದ ಮಕ್ಕಳು, ನನ್ನ ಕರುಳಿನ ತುಂಡಿನಂತಿದ್ದ ಪುಟ್ಟ ಪುಟ್ಟ ಮುದ್ದು ಮಕ್ಕಳು, ಈ ಅಮೂಲ್ಯ ಸಂಬಂಧಗಳನ್ನು ನಾನು ತೊರೆದಿದ್ದು ನನ್ನ ಪ್ರಿಯ ಭಾರತ ಮಾತೆಯ ಅಂತಿಮ ದರ್ಶನ ಪಡೆಯಲೆಂದು. ಈಗ ನಾನು ಮುದುಕಾಗ್ಬಿಟ್ಟಿದ್ದೇನೆ. ಇನ್ನು 10 ವರ್ಷದಲ್ಲಿ ನನಗೆ 100 ವರ್ಷ ತುಂಬೋದು. ಅಂದ್ರೆ ಈಗ ಎಷ್ಟು 80-90 ವರ್ಷ ಆಗೋಗ್ಬಿಟ್ಟಿದೆ. ಈಗ ನನ್ನ ಹೃದಯದಲ್ಲಿ ಉಳಿದಿರುವ ಏಕೈಕ ಅಭಿಲಾಷೆ ಅಂದ್ರೆ ನಾನು ನನ್ನ ಮಾತೃಭೂಮಿಯನ್ನು ನೋಡಬೇಕು, ಅದರ ಧೂಳಿನ ಕಣವಾಗಬೇಕು ಅಂತ. ಸರಿ, ನನಗೆ ಹೆಂಡತಿ ಇದ್ಲು, ಹಣ ಇತ್ತು, ಮಕ್ಕಳಿದ್ರು, ಮೊಮ್ಮಕ್ಕಳಿದ್ರು, ಆಸ್ತಿ ಇತ್ತು. ಅದು ಯಾಕೋ ನನಗೆ ಗೊತ್ತಿಲ್ಲ, ಮಾತೃಭೂಮಿಯ ಮುರುಕು ಜೋಪಡಿ, ಪಿತ್ರಾಜಿತವಾದ 4-6 ಬೀಗ ಜಮೀನುಗಳು ಮತ್ತು ಬಾಲ್ಯದ ಲಂಗೋಟಿ ಸ್ನೇಹಿತರ ನೆನಪು ನನ್ನನ್ನು ಹಾಗಾಗಿ ಬಹುವಾಗಿ ಕಾಡುತ್ತಿತ್ತು. ಸಾಮಾನ್ಯವಾಗಿ ಅಪಾರ ಸಂತೋಷದ ಅಂದೋತ್ಸವಗಳ ಸಂದರ್ಭದಲ್ಲಿ ಸಹ ಅಯ್ಯೋ ನಾನು ನನ್ನ ದೇಶದಲ್ಲಿ ಇದ್ದಿದ್ರೆ ಅಂತ ಆಸೆ ಎದೆಯಲ್ಲಿ ಕೆಣಕುತ್ತಿತ್ತಂತೆ. ಅಂತೂ ಭಾರತಕ್ಕೆ ಬಂದು ನಾನು ಹುಟ್ಟಿದ ಹಳ್ಳಿಗೆ ಬಂದೆ. ಅಲ್ಲಿಂದ ಬಂದ್ಮೇಲೆ ಅಲ್ಲಿ ನನ್ನ ಹಳ್ಳಿಲಿ ಯಾರ್ಯಾರು ನಮ್ಮ ಹಳೇ 80-90 ವರ್ಷ ನನ್ನ ಹಳ್ಳಿಲಿ ಯಾರ್ಯಾರು ಇದ್ರು, ನನ್ನ ಜೊತೆಲಿ ಆಟ ಆಡ್ತಾರ ಇದ್ರಲ್ಲ, ಅವ್ರದ್ದೆಲ್ಲ ನೋಡೋಣ, ಅವ್ರನ್ನೆಲ್ಲ ಮಾತಾಡ್ಸೋಣ, ಏನು ಎಲ್ಲಿ ಸಿಕ್ಕಿದ್ರು ಎಲ್ಲ ನೆನೆಸ್ಕೊಂಡು ನಾನು
ಹುಡುಕ್ತೆ. ಬಾಲ್ಯದ ಸ್ನೇಹಿತರನ್ನು ಹುಡುಕ್ತೊಡಗದೆ, ಯಾರು ಸಿಗಲಿ, ಎಲ್ಲ ಸತ್ತೋಗ್ಬಿಟ್ಟಿದ್ರು, ಸಾವಿದೆ ಕಿತ್ತಾಕ್ಬಿಟ್ಟಿದ್ರು. ಸರಿ, ಆದ್ರೆ ಜನನೇ ಇದ್ರು. ಈಗ ಜನ ಏನಾಗ್ಬಿಟ್ಟಿದೆ, ಅಲ್ಲಿ ಹಳ್ಳಿ ಏನಾಗ್ಬಿಟ್ಟಿದೆ, ಅದು ಅಂತ ಪೇಟೆ ಆಗ್ಬಿಟ್ಟಿದೆ. ಅಲ್ಲಿ ಸಾವಿರಾರು ಜನ ಓಡಾಡ್ತಿದ್ರು. ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್, ಏನ್ ಎಲ್ಲೆಲ್ಲ ಇತ್ತು. ಆದ್ರೆ ಅವ್ರ ಮುಖದಲ್ಲಿ ದುಃಖ, ಚಿಂತ, ಒಂಥರ ಹೆಣದ ಕಳೆಯೋದು ಕಾಣಿಸುತ್ತಂತೆ. ಸೊ ಎಲ್ಲರೂ ಚಿಂತೆಯಿಂದ ಇದ್ದಂಗೆ ಕಾಣಿಸುತ್ತೆ. ಏನಪ್ಪ, ಈಗ ನಾನೇ ಕಟ್ಟಿ ಬೆಳೆಸಿದ ಅಖಾಡದಲ್ಲಿ ಇದೊಂದು ಮುರುಕ್ ಶಾಲೆ ಇದೆ, ಅಲ್ಲಿ ದುರ್ಬಲರಾದ ರೋಗಿಗಳಂತೆ ಕಾಂತಿಹೀನ ಮುಖಗಳು ಹುಡುಗರು ಹರಕುಪಟ್ಟ ತೂಕಡಿಸಿದ್ರಂತೆ. ಅಯ್ಯಯ್ಯೋ, ಇದೆಲ್ಲ ನೋಡಿ ನನಗೆ ಇದು ನನ್ನ ಪ್ರೀತಿಯ ಭಾರತ ವರ್ಷವಲ್ಲ. ನಾನೆನ್ಸಿದ್ದೆ ಒಂದು, ಇದು ಬಂದಿದ್ದು ನೋಡಿದ್ರೆ ಒಂದು, ಇದು ಏನಪ್ಪ ಭಾರತ ಹಿಂಗಿದೆಯಲ್ಲ ಅಂತ ನನಗೆ ಬೇಸರ ಆಗೋಯ್ತು. ಕೊನೆಗೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದೆ ನನಗೆ ಎಲ್ಲಿ ಹೋದ್ರು ನನಗೆ ಚಳಿ ಐತಂತೆ. ಇದೆಲ್ಲ ನೋಡಿದಾಗ ಇದಾಗ್ತಾ ಇತ್ತು. ಎಲ್ಲಿ ನೋಡಿದ್ರು ನೀವು ಇದು ಯಾವುದು ಎಲ್ಲ ಬಡತನ, ಬಾಲ್ಯ, ಅದು ಏನೂ ನನಗೆ ಒಳ್ಳೇದು ಕಾಣಿಸ್ಲಿಲ್ಲ. ಅಲ್ಲಿ ಇದು ನನ್ನ ಪ್ರೀತಿ ದೇಶವಲ್ಲ, ಬೇರೆ ಯಾವುದೋ ದೇಶ ಎಂದು ನನಗೆ ನೆನಪಾಯಿತು. ಇದು ಯುರೋಪ್ ಅಲ್ಲ, ಇದು ಅಮೆರಿಕ ಅಲ್ಲ, ಇದು ಅಯ್ಯಯ್ಯೋ. ಆದ್ರೆ ನನ್ನ ಪ್ರೀತಿಯ ಮಾತೃಭೂಮಿ ಕೂಡ ಅಲ್ಲ. ಇದೇನಪ್ಪ ಹೀಗಾಗ್ಬಿಟ್ಟಿದೆ, ತುಂಬಾ ನಿರಾಶೆ ಆಗ್ಬಿಡ್ತು ನನಗೆ. ಸೊ ಅಲ್ಲಿಂದ ಮೆತ್ತಗೆ ಅಲ್ಲೇ ಓಡಾಡ್ಕೊಂಡು ಬಂದೆ. ಒಬ್ಬ ಮನುಷ್ಯನ್ ಕೇಳಿದೆ, ಸ್ವಲ್ಪ ನನಗೆ ರಾತ್ರಿ ಮಲಗೋ ವಯಸ್ಸಾಗಿದೆಪ್ಪ, ನಾನು ಭಾರತ ನೋಡಕ್ ಬಂದೆ, ನಾನು ಹಳ್ಳಿಗೆ ಬಂದಿದ್ದೀನಿ ನೋಡಕ್ಕೆ ಅಂತ, ಸ್ವಲ್ಪ ನನಗೆ ನಿನ್ನ ಮನೇಲಿ ಸ್ವಲ್ಪ ಜಾಗ ಕೊಡ್ತೀಯಾ, ನನಗೆ ಮಲಗಬೇಕೈತೆ ಅಂತ. ಅವನು ನೀನ್ ಅಲ್ಲಿಂದ ಬಂದಿದ್ಯೋ, ಇಲ್ಲಿ ನನಗೆ ಜಾಗ ಇಲ್ಲ, ಮುಂದೆ ಹೋಗಪ್ಪ, ಇಲ್ಲಿ ಜಾಗ ಇಲ್ಲ ಅಂತ ಕಳ್ಸ್ಬಿಟ್ಟ. ಸರಿ, ಮುಂದೆ ಹೋಗು ಅಂದ್ಕೊಂಡು ಎಲ್ಲರೂ ಹೇಳೋರೆ ನನ್ನ. ಕೊನೆಗೆ ಇದು ನನಗೆ ಬಹಳ ಒಂದು ಹೊಡೆತ ಬಿತ್ತು. ಅಯ್ಯೋ, ಇದು ನನ್ನ ದೇಶ ಅಲ್ಲ, ಇದು ಇನ್ಯಾವುದೋ ದೇಶ, ಅತಿಥಿ ಸತ್ಕಾರಕ್ಕೆ ಹೆಸರಾದ ನನ್ನ ಪ್ರೀತಿಯ ಭಾರತ ವರ್ಷ ಅಲ್ಲ, ಖಂಡಿತ ಅಲ್ಲ ಅಂತ ನನ್ನ ಬಾಯಿಂದ ಹೊರತು. ಆಮೇಲೆ ಅಲ್ಲೇ ಹೋದೆ, ನೋಡೋಣ ಈಗ ಧರ್ಮಶಾಲನಾದ್ರು ಸಿಗುತ್ತಾ, ಅಲ್ಲೇನಾದ್ರು ಹೋಗ್ಬಿಟ್ಟು ಮಲ್ಕೊಳ್ಳೋಣ, ಅಲ್ಲೇನೋ ಮಾಡಂದ್ರೆ ಅದು ಈಗ ಕುಡಿತ, ದುರಾಚಾರ, ಜೂಜುಗಳಿಗೆ ಆಸೆ ಆಗ್ಬಿಟ್ಟಿತ್ತು. ಆ ದುರ್ದರ್ಶನ ಕಂಡು ವಿವಸನಾದೆ. ನನ್ನದೇ ಒಂದು ತಣ್ಣನೆ ನಿಟ್ಟೆಸರು ಹೊರಬಿತ್ತು. ಅವಾಗ ನಾನು ಜೋರಾಗಿ ಕಿರ್ಚಿದೆ, ಇಲ್ಲ, ಇದು ನನ್ನ ಪ್ರೀತಿಯ ಭಾರತವಲ್ಲ, ಇದು ಇನ್ಯಾವುದೋ ದೇಶ, ಇದು ಯುರೋಪು, ಇದು ಅಮೆರಿಕ, ಭಾರತವಂತೂ ಖಂಡಿತ ಅಲ್ಲ ಅಂತ ಕಿರ್ಚಿದೆ ನಾನು. ಏನಪ್ಪ ಮಾಡೋದು, ಏನ್ ಮಾಡೋದು ಅಂತ ಕೊನೆಗೆ ನಾನು ಹೋಗಿ ಒಂದು ಕಡೆ ನಾಲೆ ಹತ್ರ ಒಂದು ಕೂತ್ಕೊಂಡೆ. ನದಿ ನಾಲೆ ಇತ್ತಲ್ಲಿ, ಅಲ್ಲಿ ಹೋಗಿ ಕೂತ್ಕೊಂಡೆ. ರಾತ್ರಿ ಎಲ್ಲ ನಾನು ಯೋಚನೆ ಮಾಡ್ತಾ ಕೂತ್ಕೊಂಡೆ. ಸ್ವಲ್ಪ ಹೊತ್ತಾದ್ಮೇಲೆ ನಿದ್ದೆ ಬಂತು. ಬೆಳಿಗ್ಗೆ ಎದ್ದು ನೋಡೋಣ ಅಂತ ಬೆಳಿಗ್ಗೆ ಎದ್ದು ರಾತ್ರಿ ಎಲ್ಲ ನಿದ್ದೆ ಬರಲ್ಲ, ಕಣ್ತಿರದೆ ಇದೆ. ಆಮೇಲೆ ಯಾಕೋ ಬೆಳಗಿನ ಜಾವ ಇದು ಸ್ವಲ್ಪ ನಿದ್ದೆ ಬಂತು. ಆಮೇಲೆ ನೋಡ್ತೀನಿ, ಯಾರೋ ಹಾಡುವ ಶಬ್ದ ಕೇಳಿಸು. ಇದು ನನ್ನ ದೇಶದೇ ರಾಗ, ನನ್ನ ಮಾತೃಭೂಮಿಯದೇ ಸ್ವರ. ಹೃದಯ ಗದ್ಗವಾಯಿತು. ನಾನು ತಕ್ಷಣ ಎದ್ನಿಂತೆ. ಬಿಳಿ ಸೀರೆ ಉಟ್ಟ 15-20 ಮಂದಿ ಹೆಂಗಸರು ಕೈಯಲ್ಲಿ ತಂಬಿಗೆ ಹಿಡಿದು ಸ್ನಾನಕ್ಕೆ ಹೊರಟಿದ್ದು ಕಾಣಿಸಿತು. ಅವರು ಹಾಡು ಹೇಳ್ಕೊಂಡೇ ಹೊರಟಿದ್ರು. ನಮ್ಮ ಗುಣಗಳ ಮನ್ನಿಸುವ ಪ್ರಭುವೇ ಅಂದ್ಕೊಂಡು ನಾನು ಹಾಡನ್ನು ಕೇಳಿ ತನ್ಮಯವಾಗಿದ್ದಾಗಲೇ ಜನರ ಶಬ್ದ ಕೇಳಿತು. ಅವರಲ್ಲಿ ಕೆಲವರು ಇರ್ತಾರೆ, ಕಮಂಡಲ ಹಿಡಿದು ಶಿವ ಹರ ಹರ ಗಂಗೆ ಗಂಗೆ ನರಣ ನರಣ ಅಂತ ಹೋಗ್ತಿದ್ರು. ಏನಪ್ಪ ಇದು, ಈ ರಾಗದ ಮನುಷ್ಯನ ಎಂತಹ ಪ್ರಭಾವ ಆಯಿತು ಅಂತ ಅನಿಸಲು ನನಗೆ ಹೇಳುವುದೇ ಕಷ್ಟ ಆಯಿತು. ಹಾಗೇ ಮುಂದೆ ಹೋದೆ, ನೋಡಿದೆ ಏನಪ್ಪ ಅಂತ. ಅವಾಗ ಇದೇನು ನನ್ನ ದೇಶವೇ ಇದು, ಈ ಮಾತು ಇದು ಏನಪ್ಪ, ಇದು ನನ್ನ ಪ್ರೀತಿಯ ದೇಶದ್ದೇ ಅಂತ ಮತ್ತೆ ನನ್ನಲ್ಲಿ ಉತ್ಸಾಹ ಮೂಡಿತು. ಹತಾಶನಾಗಿದ್ದಾಗ ನಾನು ಈ ಜನರನ್ನು ನಾನು ಕೂಡ್ಕೊಂಡೆ, ಅವ್ರ ಜೊತೆಗೆ ನಾನು ಹೋದೆ. ನಾನು ನಿಧಾನಾಗೆ ಅವರು ಹೋಗೋಕ್ಕೆ ಅವ್ರ ಹಿಂದೆನೇ ಹೋಗಿ ಒಂದು ನದಿ ಹೇಳಿದೆ. ಆ ನದಿ ನೋಡಿದೆ, ದಂಡೆ ತಲುಪಿದೆ. ಅದರಲ್ಲಿ ಮುಳುಗುವುದು, ಅದರಲ್ಲಿ ಮಡಲಲ್ಲಿ ಸಾಯುವುದು ಪರಮ ಸೌಭಾಗ್ಯವೆಂದು ಪ್ರತಿಯೊಬ್ಬ ಹಿಂದೂವೂ ತಿಳಿದಿರುವ ನದಿ ಅದೇ ಗಂಗಾ ನದಿ. ಗಂಗಾ ಗಂಗಾ ಮಹಾಗಂಗಾ, ಭಾರತದ ಪವಿತ್ರ ಗಂಗಾ, ಹಿಮಾಲಯದ ಹೃದಯದಲ್ಲಿ ಹುಟ್ಟಿ ಜನಜೀವನಕ್ಕೆ ಜೀವಗಂಗಾ.
ಅದೇ ರೀತಿ ಗಂಗೆ ನನ್ನ ಪ್ರೀತಿಯ ಹಳ್ಳಿಯಿಂದ 6 ಮೈಲಿ ದೂರದಲ್ಲಿ ಹರಿಯುತ್ತಾಳೆ. ಒಂದು ಕಾಲದಲ್ಲಿ ಕುದುರೆ ಹತ್ತಿ ಗಂಗಾ ಮಾತೆ ದರ್ಶನ ಮಾಡಿ ಬರಬೇಕಂತ ಆಸೆ ನನ್ನ ಹೃದಯದಲ್ಲಿ ಸದಾ ಇರ್ತಿತ್ತು. ಸಹಸ್ರಾರು ಜನ ನದಿಯ ತಣ್ಣನೆಯ ನೀರಿನಲ್ಲಿ ಮುಳುಗು ಹಾಕುತ್ತಿರುವುದನ್ನು ನೋಡಿದೆ. ಕೆಲವರು ಮರಳಿನ ಮೇಲೆ ಕೂತು ಗಾಯತ್ರಿ ಮಂತ್ರ ಜಪಿಸುತ್ತಿದ್ರು, ಕೆಲವರು ಹವನ ಮಾಡುತ್ತಿದ್ರು, ಕೆಲವರು ಹಣೆಗೆ ತಿಲಕವನ್ನು ಇಟ್ಟುಕೊಳ್ತಿದ್ರು, ಇನ್ನು ಕೆಲವರು ಸ್ವರಬದ್ಧವಾಗಿ ವೇದ ಮಂತ್ರ ಹೇಳುತ್ತಿದ್ರು. ನನ್ನದೇಲಿ ಮಾತ್ರ ಉತ್ಸಾಹ ಹುಟ್ಟಿತು. ನಾನು ಜೋರಾಗಿ ಅರ್ಚಿದೆ, ಹೌದು, ಇದೇ ನನ್ನ ಪ್ರೀತಿಯ ದೇಶ, ಪವಿತ್ರವಾದ ನನ್ನ ಮಾತೃಭೂಮಿ, ಸರ್ವಶ್ರೇಷ್ಠವಾದ ನನ್ನ ಭಾರತ. ಇದರ ದರ್ಶನ ಮಾಡಬೇಕೆಂದೇ ಉತ್ಕಟ ಇಚ್ಛೆ ಇದ್ದಿತು. ಈಗ ಇದರ ಪವಿತ್ರವಾದ ಧೂಳಿನ ಕಣವಾಗಬೇಕು. ನಾನು ಮಹಾನಂದದಲ್ಲಿ ಮುಳುಗಿದ್ದೆ. ಹಳೆಯ ಕೋಟು ಶರಾರಿಗಳನ್ನು ಕಿತ್ತೆಸೆದು ಗಂಗಾ ಮಾತೆಯ ಮಡಿಲಲ್ಲಿ ಬಿದ್ದೆ. ಮುಗ್ಧ ಬಾಲಕನೊಬ್ಬ ಇಡೀ ದಿನ ನಿದ್ದೈಗಳ ಜೊತೆ ಇದ್ದು ಸಂಜೆಗೆ ತನ್ನ ಮುದ್ದು ತಾಯಿಯ ಮಡಿಲಿಗೆ ಓಡಿ ಬಂದು ಅವಳ ಎದೆಗೆ ಅಪ್ಪಿದಂತಾಯಿತು. ಹೌದು, ಈಗ ನಾನು ನನ್ನ ದೇಶದಲ್ಲಿ ಇದ್ದೇನೆ. ಇದು ನನ್ನ ಪ್ರೀತಿಯ ಮಾತೃಭೂಮಿ. ಈ ಜನ ನನ್ನ ಅಣ್ಣ ತಮ್ಮಂದಿರು. ಗಂಗೆ, ನೀನು ನನ್ನ ತಾಯಿ. ಗಂಗೆಯ ದಡಕ್ಕೆ ಹತ್ತಿಕೊಂಡಂತೆ ಒಂದು ಸಣ್ಣ ಜೋಪಡಿ ಕಟ್ಟಿಸಿದೆ. ಆಗ ನನಗೆ ರಾಮನಾಮವನ್ನು ಜಪಿಸಿದ್ರೆ ವಿಧ ಬೇರೆ ಕೆಲಸ ಇರಲಿಲ್ಲ. ನಾನು ದಿನವೂ ಬೆಳಿಗ್ಗೆ ಸಂಜೆ ಗಂಗಾ ಸ್ನಾನ ಮಾಡ್ತೇನೆ. ಈ ಸ್ಥಳದಲ್ಲೇ ಪ್ರಾಣ ಬಿಡಬೇಕು. ನನ್ನ ಬೂದಿ ಗಂಗಾ ಮಾತೆಯ ಅಲೆಗಳಿಗೆ ಕಾಣಿಕೆಯಾಗಬೇಕು ಎಂದು ನನ್ನ ಪ್ರಬಲವಾದ ಇಚ್ಛೆ. ಈಗ ನನ್ನ ಹೆಂಡತಿ ಮಕ್ಕಳು ಮತ್ತೆ ಕರೀತಾರೆ, ಬಂದ್ಬಿಡು ಅಮೆರಿಕಾಗೆ. ಆದ್ರೆ ನಾನೀಗ ಗಂಗಾ ಮಾತೆಯ ಮಡಿಲಿನಿಂದ ದೂರವಾಗಲಾರೆ. ನನ್ನ ಪ್ರೀತಿಯ ದೇಶವನ್ನು ಬಿಟ್ಟು ಹಿಂದಿರುಗಲಾರೆ. ನಾನು ಈ ಮಣ್ಣನ್ನು ಗಂಗಾ ಮಾತೆಗೆ ತಲುಪಿಸುತ್ತೇನೆ. ಇನ್ನು ಯಾವ ಪ್ರಾಪಂಚಿಕ ಆಶೆಗಳು ನನ್ನನ್ನು ಈ ಸ್ಥಳದಿಂದ ಕದಲಿಸಲಾರವು. ಯಾಕಂದ್ರೆ ಇದು ನನ್ನ ಪ್ರೀತಿಯ ದೇಶ, ಪ್ರೀತಿಯ ಮಾತೃಭೂಮಿ. ಈ ಮಾತೃಭೂಮಿಯಲ್ಲಿ ಪ್ರಾಣ ತೊರೆಯಬೇಕೆಂಬುದೇ ಈಗ ನನಗಿರುವ ಉತ್ಕಟವಾದ ಇಚ್ಛೆ. ಇದು ಪ್ರೇಮಚಂದ್ ಅವರ ಕಥೆ. ಅಂದ್ರೆ ಯಾರೇ ಎಲ್ಲೇ ಹೋಗ್ಲಿ, ಎಲ್ಲೇ ಎಷ್ಟೇ ದುಡ್ಡು ಖರ್ಚು ಮಾಡಲಿ, ಎಷ್ಟೇ ಐಶ್ವರ್ಯ ಏನೇ ಆದ್ರೂ ಕೂಡ ಅವನಿಗೆ ತನ್ನ ದೇಶದ ಮೇಲಿರುವ ಪ್ರೀತಿ, ವಿಶ್ವಾಸ, ಗೌರವ ಆ ಹುಟ್ಟು ನಾಡಿನ ಮೇಲೆ ಇದ್ದದ್ದು ಎಲ್ಲೂ ಹೋಗೋದಿಲ್ಲ. ಅದು ಬಹಳ ಕಷ್ಟ. ಹಾಗಾಗಿ ಈ ಕಥೆ ತುಂಬಾ ಚೆನ್ನಾಗಿದೆ. ಯಾರಿಗೆ ಮೊನ್ನೆ ನನಗೂ ಒಂದು ಇದೇ ತರದೇ ನಮ್ಮ ತುಂಬಾ ಪರಿಚಯ ಇದ್ದವರದ್ದು ಒಂದು ಕತೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರು ಅಮೆರಿಕಾದಲ್ಲೇ ಸೆಟ್ಲ್ ಆಗಿದ್ರು. ಸೆಟ್ಲ್ ಆಗಿ ಅವರು ಅಮೆರಿಕನ್ ಹುಡುಗಿನ ಮದುವೆ ಮಾಡ್ಕೊಂಡ್ರು. ಆಮೇಲೆ ಅವಾಗವಾಗ ಬೆಂಗಳೂರಿಗೆ ಬರ್ತಿದ್ರು, ಹೋಗ್ತಿದ್ರು, ನೋಡ್ತಿದ್ರು. ಆದ್ರೆ ಅಚಾನಕ್ಕಾಗಿ ಅವ್ರು ಬೆಳೆದು ನಿಂತ ಮಗ ಒಬ್ಬ ಹೋಗ್ಬಿಟ್ಟ. ಪಾಪ ಏನೋ ಕಾರಣಕ್ಕೆ ಸತ್ತೋಗ್ಬಿಟ್ಟ ಅವನು. ಆವಾಗ ಅವ್ರಿಗೆ ಏನ್ ಮಾಡ್ಕೋ ತೋರಿಸಿಲ್ಲ. ಗಂಡ ಹೆಂಡತಿಗೆ ಇಬ್ರಿಗೂ ಬೇಸರ ಆಯ್ತು. ಊರೇ ಬಿಟ್ಟು ಹೋಗ್ಬಿಡ್ಬೇಕು, ನನ್ನ ಮಗನ್ ಕಳ್ಕೊಂಡ್ಬಿಟ್ನಲ್ಲ ಅಂತ ಅಷ್ಟು ಬೇಸರ ಮಾಡ್ಕೊಂಡ್ರು. ಆದ್ರೆ ಮಗನ ಅಸ್ಥಿಯನ್ನ ಅವರು ಹಿಂದೂ ಧರ್ಮದ ಪ್ರಕಾರನೇ ಅದನ್ನ ಅವರು ಹೂಳ್ದೇನೆ ಅದನ್ನ ಅಗ್ನಿ ಸಂಸ್ಕಾರ ಮಾಡಿ ಆ ಬೂದಿನ ಎತ್ಕೊಂಡು ಬಂದು ವಾಪಸ್ಸು ಬೆಂಗಳೂರಿಗೆ ಅಲ್ಲ ಇಂಡಿಯಾಕ್ಕೆ ಬಂದು ಭಾರತಕ್ಕೆ ಬಂದು ಕಾಶಿಗೆ ತಗೊಂಡು ಗಂಗಾ ನದಿ ಅದನ್ನ ಬಿಟ್ಬಿಟ್ಟು ಸಂಸ್ಕಾರ ಮಾಡಿ ಅಂತಿಮವಾಗಿ ಅದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಿಬಿಟ್ಟು ತಿರ್ಗಾ ವಾಪಸ್ ಅಮೆರಿಕಾಗ್ಬೋದು. ಅಂದ್ರೆ ಇದು ತೋರಿಸುತ್ತೆ ನೀವು ಎಲ್ಲೇ ಇದ್ರು ಏನೇ ಮಾಡಿದ್ರು ನಮ್ಮ ದೇಶದ ಬಗ್ಗೆ, ನಮ್ಮ ಹುಟ್ಟಿನ ನಾಡಿನ ಬಗ್ಗೆ, ಅದರಲ್ಲೂ ಕಾಶಿ ಬಗ್ಗೆ ಅವರಿಗಿರೋ ಒಂದು ಗೌರವ, ಪ್ರೀತಿ, ವಿಶ್ವಾಸ ಈ ಕಥೆ ಕೇಳಿ ನನಗೆ ಬಹಳ ಒಂದ್ ರೀತಿಯಲ್ಲಿ ಅವ್ರ ಬಗ್ಗೆ ಗೌರವ ಮೂಡ್ತು. ನಮ್ಮ ಬಗ್ಗೆನೂ ಗೌರವ ಮೂಡ್ತದೆ. ನಮ್ಮ ದೇಶದ ಬಗ್ಗೆಗೂ ಕೂಡ ಒಂದು ಆಸೆ
ಒಂದು ನಮ್ಮ ಬಗ್ಗೆ ಒಂದು ದೇಶಾಭಿಮಾನ ನಮ್ಗೆ ಅಲ್ಲಿ ನಮ್ಮ ಮನಸ್ಸಿನಲ್ಲಿ ಹುಟ್ಟು ಬರೋದು ನ್ಯಾಚುರಲ್ ಅಂತ ಅನ್ಕೋತೀನಿ. ಇಲ್ಲಿಯವರೆಗೆ ತಿಳಿದಿಕ್ಕೆ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು, ವಂದನೆಗಳು.